ವಿದ್ಯಾರ್ಥಿಗಳಿಗೆ ಹೊಡೆದು ಬುದ್ಧಿ ಹೇಳುವುದೇ ತಪ್ಪು. ಆದರೆ ಇಲ್ಲಿ ಬೈದಿದ್ದಕ್ಕೇನೆ ಶಿಕ್ಷಕನ ಮೇಲೆ ಹಲ್ಲೆ ನಡೆಸಿದ್ದಾನೆ 10ನೇ ತರಗತಿಯ ವಿದ್ಯಾರ್ಥಿ. ಈ ರೀತಿಯಾದ ಒಂದು ಘಟನೆ ನಡೆದಿದೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ವೀರವಳ್ಳಿಯ ಶಾಲೆಯಲ್ಲಿ ನಡೆದಿರುವಂಥದ್ದು. ಇದು ಶಿಕ್ಷಕನ ಮೇಲೇನೆ ಹಲ್ಲೆ ಮಾಡಿದ್ದಾನೆ 10ನೇ ತರಗತಿಯ ವಿದ್ಯಾರ್ಥಿ, ಬರೀ ಬೈದಿದ್ದಾರೆ ಅನ್ನೋ ಕಾರಣಕ್ಕೆ. ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ವೀರವಳ್ಳಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಶಿಕ್ಷಕರು ಬೈದ್ರಂತ ಹೇಳಿ ಹಲ್ಲೆ ನಡೆಸಿದ್ದಾನೆ 10ನೇ ತರಗತಿಯ ವಿದ್ಯಾರ್ಥಿ. ಹಲ್ಲೆಯ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೊಡೆದು ಬುದ್ಧಿ ಹೇಳೋದೇ ತಪ್ಪು ಅಂತಾರೆ ಇಲ್ಲಿ ಬೈದಿದ್ದಕ್ಕೆ. ಈಗಿನ ಮಕ್ಕಳಲ್ಲಿ ಶಿಕ್ಷಕರ ಮೇಲೆ ಇರುವಂತಹ ಗೌರವ ಕಡಿಮೆಯಾಗ್ತಾ ಇದೆ. ಯಾಕಂದ್ರೆ ಏನು ರೂಲ್ಸ್ ಬಂತಲ್ಲ, ಮಕ್ಕಳಿಗೆ ಹೊಡೆಯೋ ಆಗಿಲ್ಲ, ಬೈಯೋ ಆಗಿಲ್ಲ, ಅದು ಇದು ಅಂತ ಬಂದಾಗಿಂದ ಕೆಲ ಶಿಕ್ಷಕರು ಯೋಚನೆ ಮಾಡ್ತಾ ಇರ್ತಾರೆ, ಬೈಬೇಕೋ ಬೇಡ ಅಂತ. ಇನ್ನು ಕೆಲವರು ಇಲ್ಲ, ಯಥಾವತ್ತಾಗಿ ಏನು ಹಳೆ ಸ್ಟೈಲನ್ನೇ ಮಾಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಯಾಕಂದರೆ ನೋಡಿ, ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ಹೊಡೆದು ಬಡದು ಬುದ್ಧಿ ಹೇಳೋದು ಒಂದು ರೀತಿಯಲ್ಲಿ ಸರಿಯಾಗಿತ್ತು ಹಿಂದಿನ ಕಾಲದಲ್ಲಿ. ಆಗ ತಂದೆ ತಾಯಿಗಳೇ ಹೇಳ್ತಾ ಇದ್ರು, ನಮ್ಮ ಮಕ್ಕಳನ್ನ ಚೆನ್ನಾಗಿ ಹೊಡೀರಿ, ಚೆನ್ನಾಗಿ ಬೈರಿ, ಯಾಕಂದರೆ ಚೆನ್ನಾಗಿ ಓದ್ಕೋಬೇಕು ಅವನು ಅಂತ. ತಂದೆ ತಾಯಿಗಳೇ ಬಂದು ಸ್ಕೂಲ್ ಹತ್ರ ಬಂದು ಹೇಳ್ತಾ ಇದ್ರು, ಅವ್ನು ಸರಿಯಾಗಿ ಓದ್ತಾ ಇಲ್ಲ, ಮನೇಲಿ ಅಲ್ಲೆಲ್ಲಿ ತಿರುಗಾಡಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಆದರೆ ಇಲ್ಲಿ ಶಿಕ್ಷಕನ ಮೇಲೇನೆ 10ನೇ ಕ್ಲಾಸ್ ವಿದ್ಯಾರ್ಥಿ ಹಲ್ಲೆ ಮಾಡಿದ್ದಾನೆ. ఏరా ఎందుకు రాయను కొడతా ఆ జోన్ ఎట్టగొట్టి ఏరా ఎందుకు రాయను కొడతా ఆ జోన్ ఎట్టగొట్టాడా ఏరా దేనికిరా విధానం ఏంటి అసలు ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.